ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಹೇಳ್ತೀನಿ ಅಂದರೆ, ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ರು ಸುಮಾರು ದಿನಗಳಿಂದ. ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ಇವತ್ತು ಜಾಬ್ಗೋಸ್ಕರ ಅಂದರೆ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹೊಸ ಜಾಬ್ ಅಂದರೆ ನಮಗೆ ಡಿಸೈರ್ಡ್ ಜಾಬ್ ಬೇಕು, ಅಥವಾ ಈಗ ತಾನೇ ಎಜುಕೇಷನ್ ಮುಗಿಸಿ ಹೊಸದಾಗಿ ಕೆಲಸ ಹುಡುಕ್ತಾ ಇರೋರಿಗೆ, ಅಥವಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋರಿಗೆ, ಅಥವಾ ಇರೋ ಜಾಬಲ್ಲೇ ಪ್ರಮೋಷನ್ ಬೇಕು ಅಥವಾ ಸ್ಯಾಲ್ರಿ ಹೈಕ್ ಬೇಕು. ಈ ಥರ ಜಾಬ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲದಕ್ಕೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಎಲ್ಲ ಸಂದೇಹಗಳಿಗೂ ಇಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ನನ್ನದೊಂದು ಕಿರು ಪರಿಚಯ. ನಾನು ತ್ರಿವೇಣಿ, ಹೊಪೊನೊಪೊನೊ ಸರ್ಟಿಫೈಡ್ ಹೀಲರ್. ಇದೇ August 7ರಿಂದ ನಾನು ಝೂಮ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಹೀಲಿಂಗ್ ಮಾಡ್ತೀನಿ. ಸೊ ಹೀಲಿಂಗಲ್ಲಿ ಝೂಮ್ ಮೀಟಿಂಗಲ್ಲಿ ಒಂದು ಮೀಟಿಂಗಲ್ಲಿ 100 ಜನ ಬರೋಕ್ಕಾಗೋದ್ರಿಂದ 2 ಬ್ಯಾಚಸ್ ಮಾಡ್ತಾ ಇದ್ದೀನಿ. 5ರಿಂದ 6ಕ್ಕೆ ಒಂದು, 6ರಿಂದ 7 ಗಂಟೆಗೆ ಒಂದು, 2 ಬ್ಯಾಚು. ಸೊ ಲಿಂಕ್ ಕಳಿಸ್ತೀನಿ. ನಿಮಗೆ ಅನುಕೂಲವಾದ ಸಮಯದಲ್ಲಿ ಎರಡಕ್ಕೂ ಬರಬೇಡಿ, ಯಾವುದಾದ್ರೂ ಒಂದಕ್ಕೆ ಅಟೆಂಡ್ ಆಗಿ, ಯಾಕೆಂದರೆ ಬೇರೆಯವ್ರಿಗೂ ಅವಕಾಶ ಸಿಗಬೇಕಲ್ವಾ. ಹಾಗಾಗಿ ಅಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ನಿಮ್ಮ ಲೈಫಲ್ಲಿ ಯಾವುದೇ ಥರದ ಫಿಸಿಕಲ್ ಎಮೋಷನಲ್ ಪ್ರಾಬ್ಲಮ್ ಇರಲಿ, ಅಲ್ಲಿ ಹೀಲಿಂಗ್ ಮಾಡ್ತೀನಿ. ಇದು ಒಂದು ಹವಾಯನ್ ಏನ್ಷಂಟ್, ತುಂಬ ಪುರಾತನ ಟೈಪ್ ಆಫ್ ಹೀಲಿಂಗ್ ಇದು. ಇದರಿಂದ ತುಂಬಾ ಒಂದು ಮ್ಯಾಜಿಕ್ಸ್, ಮಿರಾಕಲ್ಸ್ ನಡೀತಾ ಇದೆ ಎಲ್ಲರಿಗೂ. ಯಾರ್ಯಾರು ಹೀಲಿಂಗ್ ಮಾಡಿಸ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲ ತುಂಬ ಮಿರಾಕಲ್ಸ್ ನಡೀತಾ ಇದೆ. ಅದು ನಿಮಗೂ ನಿಮ್ಮ ಲೈಫಲ್ಲೂ ಆಗಬೇಕು ಅಂತ ಅಂದರೆ ನೀವು ಬನ್ನಿ, ಅಲ್ಲಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಕಡೆಗೆ ಹೋಗ್ತೀನಿ. ಈಗ ನಿಮಗೆ ಜಾಬ್ ಬೇಕು ಅಂದರೆ ಹೊಸದಾಗಿ ಮೊದಲನೇ ಸ್ಟೆಪ್ಪು ನೀವೇನು ಮಾಡಬೇಕು ಅಂದರೆ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅಂದರೆ ಧನ್ಯವಾದಗಳನ್ನು ತಿಳಿಸೋದು ಅಥವಾ ಕೃತಜ್ಞತೆಗಳನ್ನು ತಿಳಿಸೋದು. ಯಾವುದಕ್ಕೆ ಅಂದರೆ, ಆಲ್ರೆಡಿ ನೀವೇನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದರೆ, ಅಥವಾ ಅದು ಕೆಲಸ ಅಂದರೆ ಮನೆಯಲ್ಲಿ ಒಂದು ಸಣ್ಣ ಕೆಲಸ ಆಗಿರಬಹುದು, ಏನೋ ಒಂದು ನೀರು ತರೋದು, ಆ ಥರ ಏನೋ ಒಂದು ಯಾರಿಗಾದರೂ ಒಂದು ಸಹಾಯ ಮಾಡೋದು ಮನೆಯಲ್ಲಿ, ಈ ಥರ ಸಣ್ಣ ಪುಟ್ಟ ಕೆಲಸ ಕೂಡ ಕೆಲಸನೇ. ಆ ಸಣ್ಣ ಪುಟ್ಟ ಕೆಲಸಕ್ಕೂ ನೀವು ಎಷ್ಟು ಧನ್ಯವಾದಗಳನ್ನು ಹೇಳ್ಕೊಳ್ತೀರೋ, ಯೂನಿವರ್ಸ್ ನಿಮಗೆ ಅದೇ ನಿಮ್ಮ ಲೈಫಲ್ಲಿ ಬೇಕಾಗಿರುವಂಥ ಕೆಲಸನ ನಿಮಗೆ ಅಟ್ರ್ಯಾಕ್ಟ್ ಮಾಡ್ಕೊಂಡಂಗೆ ಯೂನಿವರ್ಸ್ ನಿಮಗೆ ಕೊಡುತ್ತೆ. ನಿಮಗೆ ಯಾವ ಥರ ಜಾಬ್ ಬೇಕೋ ಆ ಥರದ್ದು. ಹಾಗಾಗಿ ನೀವು ಮಾಡೋ ಪ್ರತಿ ಒಂದು ಕೆಲಸಕ್ಕೂ ಧನ್ಯವಾದಗಳನ್ನು ತಿಳಿಸೋದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ ಇನ್ಮೇಲಿಂದ. ಬರೀ ಕೆಲಸಗಳಿಗೆ ಅಲ್ಲ, ನಿಮಗೀಗ ಒಳ್ಳೆ ಆರೋಗ್ಯ ಇದೆ ಅಲ್ವಾ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ಏನೋ ಒಂದು ಚೂರಾದರೂ ಹಣ ಇದೆ ಅಲ್ವಾ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸ್ ಇದೆ ಅಲ್ವಾ, ತಂದೆ ತಾಯಿ ಇದ್ದಾರೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಮತ್ತು ಇನ್ನು ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಇದ್ದಾರಲ್ಲ, ಆ ಥರ ರಿಲೇಷನ್ಶಿಪ್ಗೆ ಹೇಳ್ಕೊಳ್ಳಿ. ಮತ್ತು ಇನ್ನೂ ಏನೇನಿದೆಯೋ ನಿಮ್ಮ ಲೈಫಲ್ಲಿ, ನೀವು ಹಾಕ್ಕೊಳ್ಳೋ ಬಟ್ಟೆ ಇರ್ಬೋದು, ನೀವು ಹಾಕ್ಕೊಳ್ಳೋ ಚಪ್ಪಲಿ ಇರಬಹುದು, ಈ ಥರ ನೀವು ಯೂಸ್ ಮಾಡೋ ಫೋನ್ ಇರಬಹುದು, ಆ ಥರ ನೀವು ಏನೇನನ್ನು ಯೂಸ್ ಮಾಡ್ತೀರೋ ಪ್ರತಿ ಒಂದಕ್ಕೂ ಎಷ್ಟು ಜಾಸ್ತಿ ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಬೇಕಾಗಿರೋದನ್ನು ನೀವು ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಕೆಲಸ ಇಲ್ಲ ಅಂತ ಯೋಚನೆ ಮಾಡಿದಷ್ಟು, ಅಥವಾ ಬೇರೆಯವ್ರ ಹತ್ರ ಕೂಡ ನನಗೆ ಕೆಲಸ ಇಲ್ಲ ಅಂತ ಹೇಳಿದಷ್ಟು ಏನಾಗುತ್ತೆ ಅಂತಂದರೆ, ನಿಮ್ಮ ವೈಬ್ರೇಷನ್ ಲೋ ಆಗುತ್ತೆ. ವೈಬ್ರೇಷನ್ ಲೋ ಆದಾಗ ಏನಾಗುತ್ತೆ, ನೀವು ನೆಗೆಟಿವ್ ವೈಬ್ರೇಷನ್ನೇ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಅಂದರೆ ಬರೋ ಜಾಬು ಕೂಡ ಬರಲ್ಲ. ನೀವು ಚೆನ್ನಾಗಿ ಇಂಟರ್ವ್ಯೂಲ್ಲಿ ಪರ್ಫಾರ್ಮ್ ಮಾಡಿದ್ರೂ ಅದು ನಿಮಗೆ ಬರಲ್ಲ. ಯಾಕಪ್ಪ ಹೀಗಾಗ್ತಾ ಇದೆ ಅಂತ ನಿಮಗೆ ಅನಿಸಿರುತ್ತೆ. ಇದೆಲ್ಲ ನಿಮ್ಮ ಲೋ ವೈಬ್ರೇಷನ್ನ ಕಾರಣ. ಹಾಗಾಗಿ ನಿಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೋಬೇಕು ಅಂದರೆ ಅದಕ್ಕೆ ಇದು ಈಸಿ ಸೊಲ್ಯೂಷನ್. ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫಲ್ಲಿ ಈಗ ನಿಮ್ಮ ಹತ್ರ ಇರೋ ಪ್ರತಿಯೊಂದಕ್ಕೂ ನೀವು ಕೃತಜ್ಞತೆಗಳನ್ನು ಸಲ್ಲಿಸೋದು. ನಿದ್ದೆ ಎದ್ದ ತಕ್ಷಣ ಯಾವುದಾದ್ರೂ ನಿಮ್ಮ ಲೈಫಲ್ಲಿರೋ 10 ವಸ್ತುಗಳಿಗೋ ಅಥವಾ ರಿಲೇಷನ್ಶಿಪ್ಸ್ಗೋ ಧನ್ಯವಾದಗಳನ್ನು ಹೇಳೋದು ಒಂದು ರೂಢಿ ಮಾಡ್ಕೊಂಬಿಡಿ. ನಿದ್ದೆ ಎದ್ದ ತಕ್ಷಣ, ಕಣ್ಣು ಬಿಟ್ಟಿದ ತಕ್ಷಣ ಈ ಬೆಳಕು ಎಲ್ಲಿಂದ ಬರುತ್ತೆ? ಸೂರ್ಯನಿಂದ. ಆ ಸೂರ್ಯನಿಗೆ ಹೇಳ್ಕೊಳ್ಳಿ. ನಾವೆಲ್ಲಿದ್ದೀವಿ? ಭೂಮಿ ಮೇಲೆ. ಆ ಭೂಮಿಗೆ ಹೇಳ್ಕೊಳ್ಳಿ. ನಾವೇನನ್ನು ಉಸಿರಾಡ್ತಾ ಇದ್ದೀವಿ? ಗಾಳಿ. ಆ ಗಾಳಿಗೆ ಹೇಳ್ಕೊಳ್ಳಿ. ನಾವೇನನ್ನು ತಿಂದು ಬದುಕ್ತಾ ಇದ್ದೀವಿ? ಆಹಾರ. ಅದಕ್ಕೆ ಹೇಳ್ಕೊಳ್ಳಿ. ನೀವು ಮಲಗಿರೋ ಹಾಸಿಗೆಗೆ ಹೇಳ್ಕೊಳ್ಳಿ. ಇಡೀ ರಾತ್ರಿ ನಿಮಗೆ ಸುಖವಾಗಿ ನಿದ್ರೆ ಕೊಟ್ಟಿದ್ದ ಆ ನಿದ್ದೆಗೆ ಹೇಳ್ಕೊಳ್ಳಿ. ಈ ರೀತಿ ಪ್ರತಿ ಒಂದಕ್ಕೂ. ಸೊ ದಿನಾ ಬೆಳಗ್ಗೆ ಎದ್ದ ತಕ್ಷಣ
10 ಗ್ರ್ಯಾಟಿಟ್ಯೂಡ್ಸ್ನ ಹೇಳೋದನ್ನು ಒಂದು ಅಭ್ಯಾಸ ಮಾಡ್ಕೊಂಬಿಡಿ. ಆವಾಗ ನೋಡಿ ನಿಮ್ಮ ಇಡೀ ದಿನ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸೊ ಇವತ್ತಿಂದ ಯಾರಿಗೆಲ್ಲ ಜಾಬ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇದೆಯೋ ಎಲ್ಲರಿಗೂ ನಾನೊಂದು ಚಾಲೆಂಜನ್ನು ಕೊಡ್ತಾ ಇದ್ದೀನಿ. ಇವತ್ತಿಂದ 21 ದಿನಗಳ ಕಾಲ ಏನೇನಿದೆಯೋ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ನನಗೆ ಜಾಬ್ ಇಲ್ಲ, ನನಗೆ ಜಾಬ್ ಸಿಗ್ತಾ ಇಲ್ಲ, ಅಥವಾ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸ್ಯಾಲ್ರಿ ಕಡಿಮೆ ಇದೆ, ಪ್ರಮೋಷನ್ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ, ಈ ಥರದ ಕಂಪ್ಲೇಂಟ್ಸನ್ನು ಖಂಡಿತ ಒಂದೇ ಒಂದು ಸಲ ಕೂಡ ಹೇಳಬಾರ್ದು. ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋವಾಗ ನನಗೆ ಜಾಬ್ ಖಂಡಿತ ಸಿಕ್ಕಿದೆ ಅಂತ ಈ ಕಡೆ ಅಫರ್ಮೇಷನ್ಸ್ ಎಲ್ಲ ಹೇಳ್ಕೊಳ್ಳೋವಾಗ ನೀವು ಮೈಂಡ್ಸೆಟ್ಟು ಕೂಡ ಅದೇ ಥರ ಇಟ್ಕೋಬೇಕಲ್ವಾ, ನನಗೆ ಜಾಬ್ ಸಿಕ್ಕಿದೆ ಅಂತ. ಸೊ ಈ ಥರ ನೆಗೆಟಿವ್ ಆಗಿ ಯೋಚನೆ ಒಂದೇ ಒಂದು ಸಲ ಕೂಡ ನಿಮ್ಮ ಮೈಂಡಲ್ಲಿ ಬರಬಾರ್ದು. ಇನ್ನೂ ಎಷ್ಟು ದಿನ? 21 ದಿನಗಳ ಕಾಲ. ಇದೊಂದು ಚಾಲೆಂಜ್ ಆಗಿ ತಗೊಂಡು ಇದನ್ನು ಆಚರಣೆ ಮಾಡಿ ಖಂಡಿತ, ಓಕೆನಾ? ಈಗ ಇದು ಮೊದಲನೇ ಸ್ಟೆಪ್ ಆಯಿತು, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸು. ಎರಡನೇ ಸ್ಟೆಪ್ ಏನು ಗೊತ್ತಾ? ಇದೊಂದು ಸ್ವಲ್ಪ ಫನ್ನಿ ಆಗಿದೆ. ನಿಮ್ಮ ಜಾಬ್ ರಿಲೇಟೆಡ್ ನೆಗೆಟಿವ್ ಇಮೋಷನ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದು. ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ? ಹೌದು, ಯಾಕೆಂದರೆ ಇಷ್ಟು ದಿನ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಬಂದಿರುತ್ತೆ ನಿಮ್ಮಲ್ಲಿ. ನಿಮ್ಮನ್ನು ನೀವೇ ಬೈಕೊಂಡಿರ್ತೀರಾ, ಜಾಬ್ನ ಬೈಕೊಂಡಿರ್ತೀರಾ, ಬೇಜಾರು ಮಾಡ್ಕೊಂಡಿರ್ತೀರಾ. ಬೇರೆಯವ್ರ ಹತ್ರ ಮಾತಾಡುವಾಗ ನನಗೆ ಮಾಡೋಕ್ಕೆ ಕೆಲಸ ಇಲ್ಲ, ನಿನಗೆ ಬೇರೆ ಏನು ಮಾಡಲಿ, ಹೇಗೆ ಹೆಲ್ಪ್ ಮಾಡಲಿ, ಈ ಥರದ ಮಾತುಗಳೆಲ್ಲ ಆಡಿರ್ತೀರಾ, ಗೊತ್ತಿಲ್ಲದೇನೋ ಅಲ್ವಾ? ಸೊ ಆ ಜಾಬ್ ಮೇಲೆ ಕೆಲವು ನೆಗೆಟಿವ್ ಇಮೋಷನ್ಸ್ನ ನೀವು ಹೊರಗೆ ಹಾಕಿರ್ತೀರ. ಯಾವಾಗ ಈ ನೆಗೆಟಿವ್ ಎಮೋಷನ್ಸ್ಗೆ, ಈ ನೆಗೆಟಿವಿಟಿಗೆ ನೀವು ಧನ್ಯವಾದಗಳನ್ನು ಹೇಳೋದು ಶುರು ಮಾಡ್ತೀರೋ, ಆ ನೆಗೆಟಿವಿಟಿ ಎಲ್ಲ ಎರೇಸ್ ಆಗುತ್ತೆ. ಸೊ ಇನ್ನು ಮುಂದೆ ನೀವೇನು ಮಾಡಬೇಕು ಅಂದರೆ, ಈ ಜಾಬ್ ರಿಲೇಟೆಡ್ ಏನಾದರೂ ನೆಗೆಟಿವ್ ಥಾಟ್ಸ್ ಬಂದರೆ ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೋಬೇಕು. ನೀವು ಮಾತಾಡ್ತಾ ಯಾರಿಗಾದರೂ ಅಥವಾ ನಿಮ್ಮ ಮನಸ್ಸಲ್ಲೇ ಕೂಡ ಅಯ್ಯೋ ಇನ್ನೂ ಜಾಬ್ ಸಿಕ್ಕಿಲ್ವಲ್ಲ ಅಂತ ಒಂದು ಥಾಟ್ ಬಂತು ಅಂತ ಅಂದ್ಕೊಳ್ಳಿ. ಇಮಿಡಿಯೇಟಾಗಿ ನನಗೆ ಜಾಬ್ ಸಿಕ್ಕಿಲ್ಲ, ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವುದಕ್ಕೆ? ಆ ಥಾಟ್ಗೆ. ಆವಾಗೇನಾಗುತ್ತೆ, ನೀವು ನನಗೆ ಜಾಬ್ ಸಿಕ್ಕಿಲ್ಲ ಅಂತ ಅಂದ್ಕೊಂಡಾಗ ನಿಮ್ಮ ಫ್ರೀಕ್ವೆನ್ಸಿ ಡೌನ್ ಆಗಿರುತ್ತೆ. ಸೊ ಇಮಿಡಿಯೇಟಾಗಿ ನಿಮ್ಗೆ ಜಾಬ್ ಸಿಕ್ಕಿಲ್ಲ ಅಂತ ನೀವು ಹೇಳಿರೋ ಆ ಪದಕ್ಕೆ ನೀವು ಧನ್ಯವಾದಗಳನ್ನು ತಿಳಿಸ್ಬಿಟ್ರೆ ಇಮಿಡಿಯೇಟಾಗಿ ನಿಮ್ಮ ಜಾಬ್ ಕಡೆ ನಿಮಗಿರುವಂಥ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಅರ್ಥ ಆಯ್ತಲ್ವಾ? ನಿಮಗೆ ಕೆಲಸ ಇಲ್ಲ ಅಂತ ಮನೇಲಿ ಯಾರಾದರೂ ಏನಾದರೂ ಒಂದು ಮಾತಂದ್ರೆ, ಏನು ಇನ್ನೂ ಕೆಲಸ ಸಿಕ್ಕಿಲ್ವಾ ನಿಮಗೆ ಅಂತ ಅನ್ನೋದು, ಅಥವಾ ಬೇರೆ ಏನಾದರೂ ಹೇಳಿದಾಗ ನಿಮಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತಲ್ವಾ? ಆವಾಗಲೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಕೆಲಸಕ್ಕೆ. ನನಗೆ ಕೆಲಸ ಇಲ್ಲ, ಅದಕ್ಕೆ ಇವ್ರು ಈ ಮಾತಂದರು, ಧನ್ಯವಾದಗಳು, ನಾನು ಇದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಆ ಮಾತಂದಾಗ, ಕೆಲಸಕ್ಕೆ ರಿಲೇಟೆಡ್ ಆಗಿರೋವಂಥ ಮಾತು ನಿಮ್ಮ ಫ್ರೀಕ್ವೆನ್ಸಿ, ಅದನ್ನು ಕೇಳಿ ನಿಮಗೂ ಬೇಜಾರಾಗುತ್ತೆ ಅಲ್ವಾ? ಆಗ ನಿಮ್ಮ ಫ್ರೀಕ್ವೆನ್ಸಿ ಡೌನ್ ಆಗುತ್ತೆ. ಸೊ ನೀವು ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಂಡ್ರೆ ಏನಾಗುತ್ತೆ? ಇಮಿಡಿಯೇಟಾಗಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಈಗ 3ನೇ ಸ್ಟೆಪ್ಪಿಗೆ ಹೋಗೋಣ. 3ನೇ ಸ್ಟೆಪ್ ಏನು ಅಂದರೆ ಅಫರ್ಮೇಷನ್ಸ್. 1ನೇ ಸ್ಟೆಪ್ ಏನಾಯಿತು? ನಿಮ್ಮ ಲೈಫಲ್ಲಿರುವಂಥ ಎಲ್ಲದಕ್ಕೂ ಅಥವಾ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ, ಏನೇ ಮಾಡಿ ಏನೇ ಇರಲಿ ನಿಮ್ಮ ಹತ್ರ ಎಲ್ಲದಕ್ಕೂ ಧನ್ಯವಾದಗಳನ್ನು ತಿಳಿಸಿದ್ರಿ. 2ನೇ ಪಾಯಿಂಟ್ ಏನು? ಜಾಬ್ ರಿಲೇಟೆಡ್ ಆಗಿ ನಿಮಗೆ ನೆಗೆಟಿವ್ ಥಾಟ್ ಬಂದರು ಅಥವಾ ಬೇರೆಯವರು ನಿಮ್ಮ ಹತ್ರ ನೆಗೆಟಿವ್ ಆಗಿ ಮಾತಾಡಿದ್ರು, ಅದಕ್ಕೂ ನೀವು ಕೃತಜ್ಞತೆಗಳನ್ನು ತಿಳಿಸ್ಕೊಂಡ್ರಿ, ನಿಮ್ಮ ವೈಬ್ರೇಷನ್ನ ಹೈ ಮಾಡ್ಕೊಂಡ್ರಿ ಅಲ್ವಾ? ಈಗ 3ನೇದಾಗಿ ಅಫರ್ಮೇಷನ್ಸ್. ನಿಮಗೆ ನಿಮ್ಮ ಲೈಫಲ್ಲಿ ಜಾಬ್ ರಿಲೇಟೆಡು ಏನು ಬೇಕು ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ. ಯಾವ ರೀತಿ ಬರ್ಕೊಳ್ಳಿ, ಯಾವ ಥರ ಕಂಪನಿಲಿ ಜಾಬ್ ಬೇಕು, ಅದು ಆಲ್ರೆಡಿ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ನೀವು ಆಲ್ರೆಡಿ 3 ತಿಂಗಳಿಂದ ಈ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಬರ್ಕೊಳ್ಳಿ. ಅಲ್ಲಿ ನಿಮ್ಮ ಕಲೀಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಅವ್ರ ಜೊತೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ, ಆ ಕೆಲಸನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀರಾ, ಆಲ್ರೆಡಿ 3 ತಿಂಗಳು ಸಂಬಳ ತಗೊಂಡಿದ್ದೀರಾ. ಸೊ ಇದನ್ನೆಲ್ಲ ಬರ್ಕೊಂಡು ಅದನ್ನು ನಿಮ್ಮ ಫೋನಲ್ಲಿ ಕೂಡ ಫೋಟೋ ತಗೊಳ್ಳಿ, ನಿಮ್ಮ ರೂಮಲ್ಲಿ ಕೂಡ ಅದನ್ನು ಹಾಕ್ಕೊಳ್ಳಿ ಅಫರ್ಮೇಷನ್ಸ್ನ. ಸೊ ಏನಾಗುತ್ತೆ, ನೀವು ಹೆಚ್ಚಾಗಿ ರೂಮಲ್ಲಿ ಕಾಲ ಕಳೆದ್ರೂ ಅದಲ್ಲಿರುತ್ತೆ, ಆ ಕಡೆ ಈ ಕಡೆ ನೀವು ಹೋಗ್ತಾ ಬರ್ತಾ ಕೂಡ ಅದನ್ನು ನೋಡ್ತಾ ಇರ್ತೀರಾ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ರೀಚ್ ಆಗುತ್ತೆ. ನೀವು ಸುಮ್ಮನೆ ಇದ್ದಾಗೆಲ್ಲ, ಫ್ರೀ ಇದ್ದಾಗೆಲ್ಲ ನಿಮ್ಮ ಫೋನಲ್ಲಿ ಕೂಡ ಇರುತ್ತೆ, ತಗೊಂಡು ಅದನ್ನೇ ರಿಪೀಟೆಡಾಗಿ ಓದ್ಕೊಳ್ತಾ ಇರಿ. ಆಗೇನಾಗುತ್ತೆ, ನಿಮ್ಮ ಫ್ರೀ ಟೈಮಲ್ಲಿ ಬೇರೆ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಅವಕಾಶ ಇರಲ್ಲ. ನಿಮ್ಮ ಗೋಲ್ ಕಡೆನೇ ನಿಮ್ಮ ಗಮನ ಹೋಗ್ತಾ ಇರುತ್ತೆ. ಸೊ ಈಗ ಈ ಅಫರ್ಮೇಷನ್ಸ್ ಹೇಳ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಈಗ ನನಗೆ ಜಾಬ್ ಸಿಗೋದಕ್ಕೆ
ನಾನು ಏನೇನು ಮಾಡಿದ್ದೀನಿ ಅದಲ್ಲದೆ ಇನ್ನೂ ಏನು ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಈ ಅಫರ್ಮೇಷನ್ಸನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋದನ್ನು ಒಂದು ರೂಢಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. 3 ಸ್ಟೆಪ್ಸು ಫಾಲೋ ಮಾಡಿದ್ದೀರಾ. ನೆಕ್ಸ್ಟು 4ನೇ ಸ್ಟೆಪ್ ಏನಪ್ಪ ಅಂತಂದರೆ, ನಿಮಗೆ ಈ ಟೈಮಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಜಾಬ್ಗಳು ಸಿಗೋವಂಥ ಅವಕಾಶಗಳಿರುತ್ತೆ. ಅಂದರೆ ನಿಮಗದು ಇಷ್ಟನೇ ಆಗ್ತಾ ಇರಲ್ಲ, ಇದು ನಾನು ಬಯಸಿದ್ದ ಜಾಬ್ ಅಲ್ಲ, ಇದು ಸ್ಯಾಲ್ರಿ ತುಂಬ ಕಡಿಮೆ ಇದೆ, ಹೇಗಪ್ಪ ಮಾಡೋದು ಅಂತ ಅಂದ್ಕೋಬೇಡಿ. ಯಾವುದೇ ಬರಲಿ ಆ ಅವಕಾಶನ ನೀವು ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಯೂನಿವರ್ಸ್ ನಿಮಗೆ ಫಸ್ಟು ಒಂದು ಚಿಕ್ಕದು ಎಕ್ಲೇರ್ಸ್ ಕೊಟ್ಟು ನೋಡ್ತಾ ಇದೆ. ಸ್ಮಾಲ್ ಎರಡು ರೂಪಾಯಿ ಚಾಕ್ಲೇಟ್ ಕೊಟ್ಟು ನೋಡ್ತಾ ಇದೆ, ಟೆಸ್ಟ್ ಮಾಡ್ತಾ ಇದೆ. ಇವ್ರು ಇದನ್ನು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ನನಗೆ ಅದೇ ಬೇಕು ಅಂತ ಕೂತ್ಕೊಳ್ತಾರಾ, ಇನ್ನು ದೊಡ್ಡ ಚಾಕ್ಲೇಟೇ ಬೇಕು, ನನಗೆ ಪುಟ್ಟದು ಬೇಡ ಅಂತ ಅಂತಾರ, ಏನು ಮಾಡ್ತಾರೆ ನೋಡೋಣ ಅಂತ. ಸೊ ಈಗ ನಾವು ಯೂನಿವರ್ಸ್ ನಮ್ಮ ಹತ್ರ ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮುಂಚೆನೇ ತಿಳ್ಕೊಂಡು ಇವಾಗ ನಾವೇನು ಮಾಡೋಣ, ಆ ಸಣ್ಣ ಜಾಬ್ ಸಿಕ್ಕಿದ್ದಕ್ಕೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಜಾಬ್ ಮಾಡೋಣ, ಆಯಿತಾ? ಅದಕ್ಕೂ ಕೃತಜ್ಞತೆಗಳನ್ನು ಹೇಳ್ಕೊಂಡು ಜಾಬ್ ಮಾಡ್ತಾಯಿರಿ. ಆ ಕಡೆ ನೀವು ಅಪ್ಲೈ ಮಾಡೋದು ಮಾಡ್ತಾಯಿರಿ. ಆಗೇನಾಗುತ್ತೆ, ನಿಮಗೆ ಬೇಕಾಗಿರುವಂಥ ಜಾಬು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಯಾಕೆಂದರೆ ಯೂನಿವರ್ಸ್ ಇಂಪ್ರೆಸ್ ಆಗುತ್ತೆ. ಓಕೆ, ನಾನು ಈ ಸಣ್ಣ ಜಾಬ್ ಕೊಟ್ಟರೆ ನನಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾನು ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಅರ್ಥ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಜಾಬನ್ನು ಹಿಂದೆನೇ ಕಳಿಸುತ್ತೆ. ಅರ್ಥ ಆಯ್ತಲ್ವಾ? ಇದು ಬರೀ ಹೊಸದಾಗಿ ಜಾಬ್ ಹುಡುಕೋರಿಗೆ ಮಾತ್ರ ಅಲ್ಲ, ಯಾರೆಲ್ಲ ಈಗ ಆಲ್ರೆಡಿ ಒಂದು ಜಾಬ್ ಮಾಡ್ತಾ ಇದ್ದೀರಾ ಆದರೆ ಅದು ನಿಮ್ಮ ಡ್ರೀಮ್ ಜಾಬ್ ಅಲ್ಲ, ಡಿಸೈರ್ಡ್ ಜಾಬ್ ಅಲ್ಲ, ನೆಕ್ಸ್ಟ್ ಬೇರೆ ಜಾಬ್ಗೆ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೂ ಇದು ಅನ್ವಯಿಸುತ್ತೆ. ಆಲ್ರೆಡಿ ಇರೋ ಜಾಬನ್ನು ನಿಮಗಿಷ್ಟ ಇಲ್ಲದಿದ್ದರೂ ಅದಕ್ಕೆ ಧನ್ಯವಾದಗಳನ್ನು ಹೇಳಿಕೊಂಡು ಇಷ್ಟಪಟ್ಟು ಮಾಡಿ. ಆಗ ನಿಮಗೆ ಬೇಕಾಗಿರುವಂಥದ್ದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೀವು ಎಷ್ಟು ಇರೋ ಜಾಬನ್ನು ಇಷ್ಟಪಟ್ಟು ಮಾಡ್ತೀರೋ ಯೂನಿವರ್ಸ್ಗೆ ಇಂಪ್ರೆಸ್ ಆಗುತ್ತೆ. ಯಾಕೆಂದರೆ ನಾನು ಟೆಸ್ಟ್ ಮಾಡೋಕ್ಕೆ ಅಂತ ಕೊಟ್ಟೆ, ಫಸ್ಟ್ ಅಕ್ಸೆಪ್ಟ್ ಮಾಡಿದ್ರು, ಓಕೆ, ಅದನ್ನು ಇಷ್ಟ ಕೂಡ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವರು ಇಷ್ಟಪಟ್ಟಿದ್ದ ಜಾಬನ್ನು ಖಂಡಿತ ಕೊಡಲೇಬೇಕು ಅಂತ ನೆಕ್ಸ್ಟು ಆದಷ್ಟು ಬೇಗನೆ ಬಂದ್ಬಿಡುತ್ತೆ ನಿಮಗೆ ಜಾಬ್. ಹಾಗಾಗಿ ಯೂನಿವರ್ಸ್ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ನೀವು ಮಾಡಬೇಕಾಗಿರೋದು ಸಣ್ಣದಾಗಿ ಏನಾದರೂ ಒಂದು ಜಾಬ್ ಸಿಕ್ಕಿದ್ರೂ ಅಕ್ಸೆಪ್ಟ್ ಮಾಡಿ, ಅಥವಾ ಆಲ್ರೆಡಿ ನೀವೇನಾದರೂ ಜಾಬಲ್ಲಿದ್ದರೆ ಅದನ್ನು ಪ್ರೀತಿಸಿ ಆ ಜಾಬನ್ನು ಇಷ್ಟಪಟ್ಟು ಮಾಡಿ. ಆಗ ನಿಮಗೆ ನೀವು ಇಷ್ಟಪಟ್ಟ ಜಾಬ್ ನಿಮಗೆ ಸಿಗುತ್ತೆ. ಈಗ ಮುಂದಿನ ಸ್ಟೆಪ್ ಏನಪ್ಪ ಅಂತಂದರೆ, ಈಗ ನಿಮಗೆ ಜಾಬ್ ಇಲ್ಲ ಅಂತ ನೀವು ಕೊರಗ್ತಾ ಕೂತ್ಕೊಳ್ಳೋ ಬದಲು ಈ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಜೊತೆಗೆ ನಿಮ್ಗೇನಾದರೂ ಒಂದು ಫ್ರೀಯಾಗಿ ಒಂದು ಮಾಡೋವಂಥದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ, ಏನೋ ಇದನ್ನು ತಗೊಂಡೋಗಿ ಅವ್ರಿಗೆ ಕೊಡೋ, ಅದನ್ನು ತಗೊಂಡು ಬಂದು ಇಲ್ಲಿಡು, ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳಾದರೂ ಪರವಾಗಿಲ್ಲ. ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕೆಲಸ ಹೇಳಿದ್ರು ಅದಕ್ಕೆ ಬೇಜಾರು ಮಾಡಿಕೊಳ್ದೆ ಅದನ್ನು ಯೂನಿವರ್ಸೇ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಈ ಕೆಲಸ ಕೊಡ್ತಾ ಇದೆ ಅಂತ ಅಂದ್ಕೊಂಡು ಅದನ್ನು ಇಷ್ಟಪಟ್ಟು ಮಾಡಿ. ಯಾಕೆಂದರೆ ಯೂನಿವರ್ಸ್ ಯಾವ್ಯಾವ ರೀತಿಯಲ್ಲಿ ಟೆಸ್ಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಯಾವುದೋ ಒಂದು 1000 ರೂಪಾಯಿ ಕೊಡೋವಂಥ ಕೆಲಸ ಕೂಡ ಬರ್ಬೋದು, ಅದನ್ನು ಅಕ್ಸೆಪ್ಟ್ ಮಾಡಿ. ಅಥವಾ ಏನೂ ಸಂಬಳನೇ ಇಲ್ಲದೆ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ ಅಂತ ಹೇಳಿ ಕೂಡ ಒಂದು ಕೆಲಸದ ಅವಕಾಶ ಬರ್ಬೋದು, ಅಕ್ಸೆಪ್ಟ್ ಮಾಡಿ ಅದನ್ನು ಇಷ್ಟಪಟ್ಟು ಮಾಡಿ. ಆಗ ನಿಮಗೆ ಬೇಕಾಗಿರೋ ಕೆಲಸ ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ, ಅದೇ ಹುಡ್ಕೊಂಡು ಬರುತ್ತೆ ನಿಮ್ಮನ್ನು. ಈ ರೀತಿ ನೀವು ಎಲ್ಲ ಕೆಲಸವನ್ನು ಗೌರವ ಕೊಟ್ಟು ಇಷ್ಟಪಟ್ಟು ಮಾಡೋದ್ರಿಂದ, ಅದು ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ, ನೀವು ಅದನ್ನೇ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಅಂದರೆ ನಿಮ್ಮ ಡ್ರೀಮ್ ಜಾಬನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಇನ್ನೊಂದೇನು ಗೊತ್ತಾ, ಈಗ ನಾವು ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡೋರು ಏನು ಮಾಡ್ತೀವಿ, ನಾವು ಯೂನಿವರ್ಸ್ನ ಕೇಳಬೇಕು ಅಂದರೆ ನಮ್ಗೆ ಆಲ್ರೆಡಿ ಅದು ಸಿಕ್ಕಿದೆ ಅಂತ ತಾನೇ ಹೇಳ್ತೀವಿ. ಈಗಲೂ ಅಷ್ಟೇ, ಆಲ್ರೆಡಿ ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರಬೇಕು ಅಲ್ವಾ ನಾವು. ಸೊ ಹಾಗಾಗಿ ಈಗ ನೀವೇನು ಮಾಡಬೇಕು, ಆಲ್ರೆಡಿ ನಿಮಗೆ ನಿಮ್ಮ ಡ್ರೀಮ್ ಜಾಬ್ ಸಿಕ್ಕಿದೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರಬೇಕು. ಅಂದರೆ ನಿಮಗೆ ಜಾಬ್ ಸಿಕ್ಕಿದೆ, ಜಾಬು ಟೈಮಿಂಗ್ಸ್ ಏನಿರುತ್ತೆ 10 ಗಂಟೆಯಿಂದ 5 ಗಂಟೆ ಅಂತ ಅಂದ್ಕೊಳ್ಳಿ. 10 ಗಂಟೆ ಅಂದರೆ ನೀವು 9:30 ರೆಡಿಯಾಗಿರಬೇಕು. ಸೊ ಮನೇಲಿ ನಿಮಗೆ ಮಾಡೋಕ್ಕೆ ಕೆಲಸ ಇದ್ದರೂ ಇಲ್ಲದಿದ್ದರೂ ಏನೇ ಆಗಲಿ ನೀವು ಆಫೀಸ್ಗೆ ರೆಡಿ ಆಗಬೇಕು ಅನ್ನೋ ಉದ್ದೇಶದಿಂದಾನೇ ರೆಡಿಯಾಗಿ.
ತಿಂಡಿ ಮಾಡಿ ಸ್ನಾನ ಮಾಡಿ ತಿಂಡಿ ಮಾಡಿ ನೀಟಾಗಿ ರೆಡಿಯಾಗಿ ಎಲ್ಲ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ನಿಮಗೇನು ಕೆಲಸ ತೋಚುತ್ತೋ ಅದನ್ನು ಮಾಡಿ, ಸುಮ್ಮನೆ ಮಾತ್ರ ಇರಬೇಡಿ. ಏನೋ ಒಂದು ಕೆಲಸನ ಮಾಡ್ತಾಯಿರಿ. ಯಾರಾದರೂ ಏನಾದರೂ ಕೆಲಸ ಹೇಳಿದ್ರೆ ಮಾಡಿ, ಅಥವಾ ಫ್ರೀಯಾಗಿ ಏನಾದರೂ ಬಂದರೂ ಮಾಡಿ, ಅಥವಾ ನಿಮಗೇನಾದರೂ ಸಣ್ಣ ಪುಟ್ಟ ಕೆಲಸಗಳು ಸಿಕ್ಕಿದ್ರೂ ಅದನ್ನು ಮಾಡ್ತಾಯಿರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೀವು ಜಾಬ್ ಸಿಕ್ಕಿದೆ ಅನ್ನೋ ಫೀಲಿಂಗ್ಸಲ್ಲೇ ಇರ್ತೀರ. ನಿಮ್ಮ ಆಲೋಚನೆಗಳಲ್ಲೂ ಜಾಬ್ಸ್ ಬಗ್ಗೆನೇ ಇರುತ್ತೆ. ನಿಮ್ಮ ಆ್ಯಕ್ಷನಲ್ಲೂ ಜಾಬ್ ಬಗ್ಗೆ ತೋರಿಸ್ತಾ ಇದ್ದೀರಾ. ಅಂದರೆ ಆಫೀಸ್ ಟೈಮ್ಸ್ ಪ್ರಕಾರನೇ 10 ಗಂಟೆ ಅಂದರೆ 9:30 ರೆಡಿ ಆಗೋದು, ಆಮೇಲೆ ಇಡೀ ದಿನ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿರೋದು. ಮಧ್ಯಾಹ್ನ ಆದರೆ ಲಂಚ್ ಟೈಮು, ಮನೆಗೆ ಬಂದು ಊಟ ಮಾಡೋದು, ಊಟ ಮಾಡಾದ್ಮೇಲೆ ಮತ್ತೆ ಕೆಲಸಕ್ಕೆ ಹೋಗೋ ಥರ ನೀವೇನೋ ಒಂದು ಕೆಲಸಗಳನ್ನು ತಗೊಂಡು ಮಾಡ್ತಾ ಇರೋದು. ಆ ಕೆಲಸಗಳಿಗೆ ಧನ್ಯವಾದಗಳನ್ನು ಹೇಳಿಕೊಂಡು ಆ ಕೆಲಸನ ಮಾಡ್ತಾ ಇರೋದು. ಮತ್ತು 5 ಗಂಟೆಗೆ ಆಫೀಸ್ ಟೈಮ್ ಮುಗೀತು, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ನಿಮ್ಮ ಟೈಮು ನೀವು ಸ್ನೇಹಿತರನ್ನ ಮೀಟ್ ಮಾಡೋದು ಅಥವಾ ಫ್ಯಾಮಿಲಿ ಜೊತೆ ಕಾಲ ಕಳೆಯೋದು, ಈ ಥರದ್ದನ್ನು ಮಾಡೋದು. ಸೊ ಇದನ್ನು ನಾವು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಜಾಬನ್ನು ಅಟ್ರ್ಯಾಕ್ಟ್ ಮಾಡೋ ರೀತಿ. ಬರೀ ಇಷ್ಟು ಮಾತ್ರ ಅಲ್ಲದೆ, ನಿಮ್ಮ ಹತ್ರ ಏನೋ ಒಂಚೂರು ಕೂಡಿಟ್ಕೊಂಡಿರೋ ದುಡ್ಡು ಇರುತ್ತಲ್ವ, ಅದರಲ್ಲಿ ಆಫೀಸ್ಗೆ ನಿಮ್ಗೆ ಇನ್ನೇನು ಜಾಬ್ ಸಿಕ್ಬಿಟ್ಟಿದೆ, ಹೋಗಬೇಕು ಆಫೀಸ್ಗೆ, ಫಸ್ಟ್ ದಿನ ಹಾಕ್ಕೊಂಡು ಹೋಗೋದಕ್ಕೆ ಒಂದು ಶರ್ಟ್ ಅಥವಾ ಒಂದು ಡ್ರೆಸ್ಸನ್ನು ತಗೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಅದನ್ನು ಹ್ಯಾಂಗರಲ್ಲಿ ಹಾಕಿ ನಿಮಗೆ ಕಣ್ಣಿಗೆ ನಿಮ್ಮ ವಾರ್ಡ್ರೋಬ್ ಓಪನ್ ಮಾಡಿದ ತಕ್ಷಣ ಕಾಣಿಸೋ ಥರ ಇಟ್ಕೊಳ್ಳಿ. ಆಗೇನಾಗುತ್ತೆ, ವಾರ್ಡ್ರೋಬ್ ಓಪನ್ ಮಾಡಿದಾಗೆಲ್ಲ ಅದು ಕಾಣಿಸ್ತಾ ಇರುತ್ತೆ. ಫಸ್ಟ್ ಡೇ ಆಫೀಸ್ಗೆ ಇದು ಅನ್ನೋದು ನಿಮ್ಮ ಮೈಂಡಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಹೀಗೆ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರಿಪೇರ್ ಮಾಡೋದು ಜಾಬನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಈಗ ಮತ್ತೊಮ್ಮೆ ಎಲ್ಲ ಶಾರ್ಟಾಗಿ ಹೇಳಿಬಿಡ್ತೀನಿ. ಸ್ಟೆಪ್ 1, ನಿಮ್ಮ ಹತ್ರ ಆಲ್ರೆಡಿ ಇರೋ ಎಲ್ಲದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸೋದು, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್. 2ನೇ ಪಾಯಿಂಟು, ನೆಗೆಟಿವಿಟಿಗೆ ಗ್ರ್ಯಾಟಿಟ್ಯೂಡ್. ನಿಮ್ಮ ಮನಸ್ಸಲ್ಲಿ ಏನಾದರೂ ಜಾಬ್ ರಿಲೇಟೆಡ್ ಏನಾದರೂ ನೆಗೆಟಿವ್ ಆಗಿ ಆಲೋಚನೆ ಬಂದರು, ಅಥವಾ ಬೇರೆಯವರು ಯಾರಾದರೂ ಜಾಬ್ ಬಗ್ಗೆ ನಿಮ್ಮ ಹತ್ರ ನೆಗೆಟಿವ್ ಆಗಿ ಮಾತಾಡಿದ್ರು, ಅದಕ್ಕೆ ಆ ನೆಗೆಟಿವಿಟಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸೋದು. 3ನೇ ಸ್ಟೆಪ್ಪು, ನಿಮ್ಮ ಲೈಫಲ್ಲಿ ಯಾವ ಥರ ಜಾಬ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅದನ್ನು ಅಫರ್ಮೇಷನ್ಸ್ ಆಗಿ ಬರ್ಕೊಂಡು ಅದನ್ನು ನೀವು ಎಲ್ಲೆಲ್ಲಿ ಜಾಸ್ತಿ ನೋಡ್ತೀರೋ ಅಲ್ಲೆಲ್ಲ ಇಟ್ಕೊಳ್ಳಿ. 4ನೇ ಪಾಯಿಂಟ್ ಏನು ಅಂದರೆ, ನಿಮ್ಮ ಹತ್ರ ಏನು ಸಣ್ಣ ಪುಟ್ಟ ಕೆಲಸಗಳಿದೆಯೋ ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ, ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ. ಮನೇಲಿ ಏನಾದರೂ ಸಣ್ಣ ಕೆಲಸ ಹೇಳಿದ್ರು, ಅಂಗಡಿಗೆ ಹೋಗಿ ಅದು ತಗೊಂಬ ಅಂದರು, ಅದೂ ಒಂದು ಕೆಲಸನೇ. ಅಥವಾ ಏನಾದರೂ ಫ್ರೀಯಾಗಿ ಮಾಡೋವಂಥ ಕೆಲಸ ಸಿಗ್ತಾ, ಅದೂ ಒಂದು ಕೆಲಸನೇ. ಸೊ ಅದಕ್ಕೆ ಪ್ರೀತಿಸಿ ಆ ಕೆಲಸನ, ಅದಕ್ಕೆ ಪ್ರೀತಿ ಕೊಡಿ, ಅದಕ್ಕೆ ವ್ಯಾಲ್ಯೂ ಕೊಡಿ, ಅದನ್ನು ಗೌರವ ಕೊಡಿ. ಆ ಕೆಲಸಕ್ಕೆ ಗೌರವ ಕೊಟ್ಟು ಪ್ರೀತಿ ಕೊಟ್ಟು ಮಾಡಿದಾಗ ನೀವು ನಿಮ್ಮ ಡ್ರೀಮ್ ಜಾಬ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಮತ್ತು ಮುಂದಿನ ಪಾಯಿಂಟು, ನಿಮಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದು ಆಫೀಸ್ಗೆ ಫಸ್ಟ್ ದಿನ ಹಾಕ್ಕೊಂಡು ಹೋಗೋಕ್ಕೆ ಒಂದು ಡ್ರೆಸ್ಸನ್ನು ತೆಗೆದಿಟ್ಟು, ಅದಲ್ಲದೆ ನಿಮ್ಮ ಆಫೀಸ್ ಟೈಮಿಂಗ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ನಿಮ್ಮ ದೈನಂದಿಕ ಜೀವನದಲ್ಲಿ. ಸೊ ದಟ್ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರಾ ಆಫೀಸ್ಗೆ ಹೋಗಬೇಕು ಅಂತ. ಆಗ ಸಬ್ಕಾನ್ಷಿಯಸ್ ಮೈಂಡ್ಗೂ ಅದೇ ಅರ್ಥ ಆಗುತ್ತೆ, ಯೂನಿವರ್ಸು ಅದನ್ನೇ ನಿಮಗೆ ಕೊಡುತ್ತೆ. ಸೊ ನಾನು ಹೇಳಿರೋ ಈ ಎಲ್ಲ ಸ್ಟೆಪ್ಸನ್ನು ಈ 21 ದಿನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಈ 21 ದಿನದಲ್ಲಿ ಎಲ್ಲೇ ಆಗಲಿ, ಯಾವುದೇ ಕಡೆ ಆಗಲಿ, ಯಾರ ಮೇಲೆ ಆಗಲಿ ಒಂದು ನೆಗೆಟಿವ್ ಇಮೋಷನ್ನ ಮಾತ್ರ ಹೊರಗೆ ತರಬೇಡಿ. ಯಾರಾದರೂ ಏನಾದರೂ ಹೇಳಿದರೆ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಕಂಪ್ಲೀಟ್ಲಿ ಸ್ಟಾಪ್. ಅಲ್ಲಿಗೂ ಆದರೂ ನಾವು ಮನುಷ್ಯರೇ ಅಲ್ವಾ, ಒಂದೊಂದು ಸಲ ಟ್ರಿಗರ್ ಆಗಿಬಿಡ್ತೀವಿ, ಎಮೋಷನ್ಸ್ ಅನ್ನೋದು ಬಂದುಬಿಡುತ್ತೆ. ಆ ಥರ ಯಾರ ಮೇಲಾದರೂ ಅಪ್ಪ ಏನಾದರೂ ಹೇಳಿದ್ರು, ಅಮ್ಮ ಏನಾದರೂ ಹೇಳಿದ್ರು, ಸಡನ್ನಾಗಿ ಕೋಪ ಬಂತು, ಈ ಥರ ಆಯಿತಾ, ಒಪ್ಪನೋ ಹೇಳ್ಕೊಂಬಿಡಿ ಆ ಕೋಪಕ್ಕೆ. ಮೈ ಡಿಯರ್ ಆ್ಯಂಗ್ರಿ, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡಾಗ ನಮಗೆ ಬಂದಿದ್ದ ಆ ನೆಗೆಟಿವ್ ಇಮೋಷನ್ ಎರೇಸ್ ಆಗುತ್ತೆ. ಸೊ ನಾನು ಹೇಳಿದ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿ, ಖಂಡಿತ ಆದಷ್ಟು ಬೇಗನೆ ನಿಮಗೆ ಜಾಬ್ ಸಿಗುತ್ತೆ. ಯಾರಿಗೆಲ್ಲ ಜಾಬ್ ಸಿಕ್ತೋ ಬಂದು ಇಲ್ಲಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಇದನ್ನು ನೋಡಿ ಕಾಮೆಂಟ್ಸಲ್ಲಿ ಹೇಳಿದಾಗ ಬೇರೆಯವ್ರಿಗೂ ಇದು ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ, ಅವರು ಕೂಡ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.